ಯಾವ ಉದ್ದೇಶದಿಂದ ಇಲ್ಲಿವರೆಗೆ ಬಂದ್ರಿ ಹೇಳಿ ನೀವು. ಏನು ಈ ಹಿಂದೆ ವಿದ್ಯಾರ್ಥಿ ತಪ್ಪಲದಲ್ಲಿ ರಾಮದಾನದಲ್ಲಿ ನಿರತರಾಗಿರುವಂತಹ ಸಂದರ್ಭ ಅಲ್ಲಿವರೆಗೆ ಬಂದವ ನರಕಾಸುರ ಮೃಗಬೇಟೆಗಾಗಿ ಬಂದ. ಹಾಗೆ ಅವನೊಂದಿಗೆ ನಾವು ಮಿತ್ರತ್ವವನ್ನು ಬೆಳೆಸಿಕೊಂಡವರು. ಆ ಕಾರಣಕ್ಕಾಗಿ ಅವನನ್ನ ಕೊಂದವ ಕೃಷ್ಣ ಎಂಬುದಾಗಿ ತಿಳಿದು ಇಲ್ಲಿವರೆಗೆ ಬಂದದ್ದು. ನಿಮ್ಮ ನರಕಾಸುರನ ಮಧ್ಯೆ ಹೋರಾಟವಾಗಿ ಜಯ ಅಪಜಯ ತೀರ್ಥವಾಗದೇ ಇದ್ದಾಗ ಅವನೊಂದಿಗೆ ತುಲ್ಯಾಡಿ ಮಿತ್ರತ್ವವನ್ನು ವಹಿಸಿಕೊಂಡವು. ಖಂಡಿತವಾಗಿ ಸರಿ, ಈತ ಕಡೆ ಬರುವುದಕ್ಕೆ ಉದ್ದೇಶ ಕಾರಣ ಉಂಟು. ಅವನ ಮಡದಿಯಾಗಿರುವಂತಹ ಶಿವಮುಖಿ ಆ ನರಕಾಸುರನನ್ನು ಕೃಷ್ಣ ಕೊಂದಿದ್ದಾನೆ ಎನ್ನುವಂತ ವಿಚಾರವನ್ನು ತಿಳಿದು ಇಲ್ಲಿವರೆಗೆ ಬಂದಿದ್ದೇವೆ. ಲೋಕಕಂಟಕನಾದ್ದರಿಂದ ಅವನನ್ನು ಸಂಹರಿಸುವುದು ನನಗೆ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಮುಗಿಸಿದ್ದೇನೆ. ಅವನಲ್ಲಿ ಮಿತ್ರತ್ವವನ್ನು ವಹಿಸಿಕೊಂಡ ಕಾರಣ ಅವನಲ್ಲಿದ್ದ ತಪ್ಪು ಎನ್ನುವುದು ನಿಮಗೆ ಅರ್ಥ ಆಗುತ್ತೆ. ವಾಲಿ ರಾವಣನಲ್ಲಿ ಸ್ನೇಹ ಮಾಡಿಕೊಂಡ ಹಾಗಾಗ್ತದೆ. ನರಕಾಸುರನಲ್ಲಿ ನೀವು ಸ್ನೇಹವನ್ನು ಮಾಡಿಕೊಂಡ್ರೆ ಹೆಣ್ಣೊಬ್ಬಳ ಕಣ್ಣೀರಿಗೆ ಬೆಲೆ ಕೊಟ್ಟು ನೀವು ಇಲ್ಲಿವರೆಗೆ ಬಂದಿದ್ದೀರಿ ಅಂತಾದ್ರೆ ರಾಮ ದರ್ಶನವೆನ್ನುವುದು ನಿಮಗೆ ಸಿಕ್ಕಿದಾಗಾಯ್ತು. ಮುಂದೆ ನಿಮ್ಮ ಅಭಿಲಾಷೆ ಏನಿದ್ರು ಈಡೇರಿಸುವುದಕ್ಕೆ ಸಿದ್ಧರಿದೆ. ಯೋಚಿಸಬೇಕಾದ ಅಗತ್ಯ ಇಲ್ಲ. ಮೋಕ್ಷವನ್ನು ಕೊಡುವುದಕ್ಕೆ ಬರುವುದಿಲ್ಲ. ಮುಂದೆ ಎಷ್ಟೇ ಯುಗಗಳು ಮತ್ತೆ ಮತ್ತೆ ಉತ್ತರಿಸಿ ಬಂದರೂ ಕೂಡ ರಾಮ ದರ್ಶನವನ್ನು ಕೊಡುವುದಕ್ಕೆ ನಾನು ಸಿದ್ಧರಿದ್ದೇನೆ. ಸದಾ ರಾಮಧ್ಯಾನದಲ್ಲಿ ಲೋಕದಲ್ಲಿ ನಾವು ಉಳಿದುಕೊಳ್ಳುವುದಕ್ಕೆ ಬೇಕಾಗಿ ಯಾದವರಿಗೂ ಸ್ಥಿತಿಗತಿಗಳನ್ನು ಕಾಪಿಡುವುದಕ್ಕೆ ಬೇಕಾಗಿ ರುದ್ರಗೋಪುರ ವಶದಲ್ಲಿದ್ದಂತಹ ಶಸ್ತಳಿ ಎನ್ನುವಂಥ ಪ್ರದೇಶವನ್ನು ಮೇಲೆತ್ತಿ 1000 ದ್ವಾರದ ದ್ವಾರಾವತಿಯನ್ನು ಸ್ಥಾಪಿಸಿ 4 ವಿಭಾಗದ ಯಾದವರನ್ನಾಗಿ ವಿಂಗಡಿಸಿ ಸಂತೋಷದಲ್ಲಿ ಕಾಲವನ್ನು ಕಳೀತಾ ಇದ್ದೇನೆ. ಯಾಕೆ ನಿಮಗೆ ಸಂತೋಷ ಇಲ್ಲ? ಗಂಡನಲ್ಲಿ ಮುಚ್ಚು ಬರ ಎಂತದ್ದು ಸ್ವಾಮಿ? ಮದುವೆ ಕುರಿತಾಗಿ. ಮದುವೆ ನನಗೆ ಬೇಡ ಎಂತದ್ದು. ಮತ್ತೆ ನೀನು ಇಷ್ಟಪಡ್ತೀಯ ಅಂತಾದ್ರೆ ತೊಂದರೆ. ಎಷ್ಟು ಬೇಕು ಮತ್ತೆ? ಅಲ್ಲ, ನೀನು ಎಷ್ಟು ಇಷ್ಟಪಡ್ತೀಯೋ ಅಷ್ಟು. ಇಲ್ಲ ಸ್ವಾಮಿ, ನಿಮ್ಮ ಮದುವೆ ಕುರಿತಾಗಿ ಅಲ್ಲ, ಮಗ ಮನ್ಮಥನ ಮದುವೆ ಕುರಿತಾಗಿ. ಮಗ ಮನ್ಮಥ ಪ್ರಾಯಕ್ಕೆ ಬಂದಿದ್ದಾನೆ. ಇಷ್ಟು ಸಣ್ಣ ಮಗುವಿಗೆ ಮದುವೆ ಅಂತ? ಪ್ರಾಯಕ್ಕೆ ಬಂದ ತಕ್ಷಣ ಮದುವೆ ಮಾಡಬೇಕಂತ ನಮ್ಮ ಕರ್ತವ್ಯ ತಾನೇ. ಆಡುವ ಬಾಲನಲ್ಲ ಸಣ್ಣವ ಅಂತ ಹೇಳಿದ್ದು ಹೌದು. ಮದುವೆ ಪ್ರಾಯ ಬಂದಿದೆ ಅವನಿಗೆ. ಹೌದಾ? ಹೌದು ಸ್ವಾಮಿ. ಗೊತ್ತಾಗಲ್ಲ, ತಾಯಿಗೆ ಬಹಳಷ್ಟು ಬೇಗ ಗೊತ್ತಾಗ್ತದೆ. ಲೋಕದ ವ್ಯವಹಾರ ನಿಮ್ಮದ್ದು ಬಿಟ್ರೆ ಮನೆಯ ಪ್ರಪಂಚ ಏನೆನ್ನೋದು ನಿಮಗೆ ಗೊತ್ತಿಲ್ಲ. ಮನೆಯ ಯಜಮಾನಿಕೆ ನಿನ್ನದ್ದೇ ಅಲ್ಲ. ಹೌದು ಸ್ವಾಮಿ. ಮಗ ಮನ್ಮಥನಿಗೆ ಮದುವೆ ಮಾಡಿಸಬೇಕು ತಾನೆ, ಆ ಕುರಿತಾಗಿ ಸ್ವಲ್ಪ ಯೋಚನೆ ಮಾಡಿದ್ರ? ಅದಕ್ಕೆ ಯೋಚನೆ ಮಾಡುವುದಕ್ಕೆ ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಹೊರಟು ಲೋಕದಲ್ಲಿ ಅತ್ಯಂತ ಸುಂದರ ಯಾರು ಕೇಳಿ ನನ್ನ ಮಗನಾದ ಮನ್ಮಥ. ಹೌದು, ನಮ್ದೊಂದು ತಕೊಳ್ಳಿ ಅಂತ ಹೇಳುವರು ಎಷ್ಟು ಜನ ಬೇಕು? ಹಾಗಂತ ಹೇಳು ಯೋಗ್ಯ ಕನ್ಯೆಯನ್ನು ಹುಡುಕಿ ಮದುವೆ ಮಾಡಿಸೋಣ. ಬೇಡ ಸ್ವಾಮಿ, ನಾನು ಹುಡುಕಿ ಆಯ್ತು. ಇವಾಗಲೇ ಮಧುವನ್ವೇಷಣೆ ಮಾಡಿ ಆಯ್ತಾ? ಆಯ್ತು. ಯಾರಿದ್ದಾರೆ? ನನ್ನ ಅಣ್ಣನಾದ ರುಕ್ಮನ ಮಗಳು ರುಕ್ಮವತಿ ನನ್ನ ಮಗನಿಗೆ ಸರಿ ಜೋಡಿ ಎನ್ನುವ ಹಾಗೆ ಆಯ್ಕೆ ಮಾಡಿಕೊಂಡಿದ್ದೇನೆ. ಅವಳನ್ನೇ ಮದುವೆ ಮಾಡಿಸಿ. ತವರ ಮನೆ ವಾತ್ಸಲ್ಯ ಬಿಟ್ಟು ಹೋಗುದಿಲ್ಲ. ನಿನ್ನನ್ನು ಮದುವೆ ಮಾಡುವ ಕಾಲಕ್ಕೆ ಅವನು ತಲೆಗೊಳಿಸಿದ್ದೇನೆ. ಹೌದು, ಮತ್ತಿಗೆ ಒಪ್ಕೊಂಡ ನಾವು. ಸ್ವಾಮಿ, ಅವ ಆವಾಗ ಆಗಿದ್ದಾನೆ, ತಲೆಯೆಲ್ಲ ಗೋಳಿಸಿ ಅಂತ ಈಗ ಸರಿಯಾಗಿದ್ದಾನೆ. ನನ್ನ ವೇಷಮಂಡನ ಆದ್ಮೇಲೆ ಸರಿಯಾಗಿದ್ದಾನೆ. ಈಗ ಹೋಗಿ ಕೇಳುವುದ? ನಾನೇ ಹೋಗ್ಲಾ? ನೀವು ಬೇಡಪ್ಪ, ನಾನೇ
ಅಲ್ಲ ಬೇಡ, ಅವನಿಗೆ ಲೇಖನ ಬರೆದು ಕಳಿಸಿದ್ರೆ ಆಯ್ತಲ್ವಾ? ಲೇಖನ ಬರೆದು ಕಳಿಸು. ನೀವು ಹೇಳೋದು ಬೇಡ, ನಾನು ಹೇಳೋದು ಬೇಡ. ಅವನಿಗೆ ವಿಚಾರ ತಿಳಿದ್ರೆ ಅವನ ಮನಸ್ಥಿತಿ ಏನು ಅಂತ ತಿಳಿಬೇಕು ಅಂತ ಆದ್ರೆ ಒಂದು ಉತ್ತಮವಾದ ಲೇಖನವನ್ನು ಬರೆಸಿ ಕಳಿಸಿಕೊಡೋಣ. ರಾಜನಾಗಿದ್ದವ ನಿತ್ಯಗೆ ಸರಿಯಾದ ಸಮಯಕ್ಕೆ ಸಭಾಸ್ಥಳವನ್ನು ಸೇರಿ ರಾಜಕೀಯದ ಬಗ್ಗೆ ವಿಚಾರ ವಿನಿಮಯ ಮಾಡುವಂತದ್ದು ಒಂದು ಕ್ರಮ. ಎಂದಿನಂತೆ ಮಾಡಬೇಕಾದ ನಿತ್ಯ ವಿಧಿಗಳನ್ನು ಪೂರ್ಣಗೊಳಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಸಭಾಸ್ಥಳವನ್ನು ಬಂದು ಸೇರಿದೆ. ಆ ಕಡೆ ಬ್ರಾಹ್ಮಣರ ಮಂತ್ರಘೋಷ, ಈ ಕಡೆ ಪ್ರಜಾವರ್ಗದವರ ಜಯಘೋಷ. ಮನಸ್ಸಿಗೆ ಸಮಾಧಾನ. ಸಭೆ ಹೇಗಿರ್ಬೇಕು, ಜನ ಎಷ್ಟು ಸೇರ್ಬೇಕು ಅನ್ನೋ ಮುಖ್ಯ. ಸಭೆಯಲ್ಲಿ ಇದ್ದವರೇ ಅಂತವರೇ ಅನ್ನುವಂಥದ್ದು ಪ್ರಾಮುಖ್ಯ. ರಾಜಕೀಯದ ಬಗ್ಗೆ ವಿಚಾರ ಮಾಡಬೇಕಾಗಿಲ್ಲ. ದೇವರ ಅನುಗ್ರಹದಿಂದ ಎಲ್ಲವೂ ಚೆನ್ನಾಗಿದೆ. ಸ್ವಕೀಯದಂತ ಆರಾಧನೆ ಮಾಡಿದರೆ ನಾನು ಭಾಗ್ಯವಂತ. ಯಾಕೆ? ಹುಟ್ಟಿದವಳು ಮಗಳು. ಯೋಗ್ಯ ಪ್ರಯತ್ನ ಮುಖೇನವಾಗಿ ನಾಮಕರಣವನ್ನು ಮಾಡಿಸಿದ್ದೇನೆ. ರುಕ್ಮನ ಸುತೆಯಾದ ನೆಲೆಯಿಂದ ರುಕ್ಮಾವತಿ ಎನ್ನುವ ನಾಮಕರಣ ಮಾಡಿದೆ. ಯೋಗ್ಯ ಗುರುಗಳ ಮುಖೇನ ವಿದ್ಯಾಭ್ಯಾಸವೂ ಆಗಿದೆ.
ಈಗ ಎಷ್ಟು ವಯಸ್ಸು ಕೇಳಿದ್ರೆ ತುಂಬಿಹುದು 16, 16 ವರ್ಷ ತುಂಬಿತ್ತು. ನನಗೆ ಈಗ ಒಂದು ಗಾದೆಯ ಮಾತು ನೆನಪಿಗೆ ಬರೋದು ಸ್ವಾಮಿ. ಹೆಣ್ಣು ಹುಟ್ಟಿತೋ ಹೊಟ್ಟೆಯೊಳಗೊಂದು ಹುಣ್ಣು ಹುಟ್ಟಿತು. ಹೆಣ್ಣು ಯಾವಾಗಲೂ ಹೆರವರ ಒಡವೆ. ಹೆರವರ ಒಡವೆ ಯಾರಿಗೋ ಕೊಟ್ಟು ಮದುವೆ ಮಾಡಲಿಕ್ಕೆ ಆಗ್ತದೆ. ನಮ್ಮ ಮನತನ, ನಮ್ಮ ವ್ಯಕ್ತಿತ್ವ, ನಮ್ಮ ಶಿಸ್ತು, ನಮ್ಮ ಚರಿತ್ರೆ, ನಮ್ಮ ನಡತೆ ಇದನ್ನು ಅರ್ಥ ಮಾಡಿಕೊಂಡು ನಮಗೆ ಸಮಾನವಾದ ಒಬ್ಬ ವರನ್ನ ಮಾಡಬೇಕು ಅಂತ ಬಹಳ ಸಮಯದಿಂದ ಯೋಚಿಸಿದೆ. ಸಿಗಲೇ ಇಲ್ಲ, ನನ್ನ ಗಮನಕ್ಕೆ ಬರಲೇ ಇಲ್ಲ. ಯಾರು ನೋಡಿದ್ರು ಒಂದಲ್ಲ ಒಂದು ಕೊರತೆ ನಮಗೆ ಸರಿಯಾಗಿ ಕಾಣಲಿಲ್ಲ. ಹಾಗೆ ನಮ್ಮ ಅಮಾತ್ಯಗಳು ವಿಚಾರ ಮಾಡಿದ್ದಾರೆ. ದೀಪದ ಬುಡದಲ್ಲಿ ಕತ್ತಲ ಅಂತ ಹೇಳ್ತಾರಲ್ಲ, ಹಾಗಾಯ್ತು. ಅವ ಸೂಚಿಸಿದ ವ್ಯಕ್ತಿ ಅನ್ಯರಲ್ಲ. ಸಿಂಧು ದೇಶ ತಲೆಯುವಂತ ಜಯದ್ರಥ ಚಕ್ರವರ್ತಿ ಕೌರವ ಇದ್ದಾರಲ್ಲ, ಕೌರವನ ತಂಗಿಯ ಗಂಡ, ಕೌರವನ ಪಾವ. ಅವನಿಗೊಬ್ಬ ಮಗ ಇದ್ದಾರೆ, ಚಿತ್ರ ಬರೆದಿಟ್ಟ ಹಾಗೆ. ಅದೇ ಚಿತ್ರ ಮಾತು ಕೇಳಾಗಿ ಏನಿರಬೇಕು. ದೇಶದ ಒಂದು ಉನ್ನತಿಗೆ ಅವನತಿಗೆ ಕಾರಣ ಯಾರು ಕೇಳಿದ್ರೆ, ಈ ರಾಜ್ಯದಲ್ಲಿ ಮಂತ್ರಿಗಳಿದ್ದಾರಲ್ಲ, ಮಂತ್ರಿಗಳೇ ಕಾರಣ. ಇವತ್ತು ನನ್ನ ಮಗಳಿಗೆ ಯೋಗ್ಯವರನ್ನ ಸ್ಪರ್ಧಿಸಿದ ನನ್ನ ಅಮಾತ್ಯರನ್ನ ಕಾಪುರೇ, ಮಂತ್ರಿ ಕಾಪುರೇ. ಯಾಕೆ ನನ್ನ ಗಮನಕ್ಕೆ ಬರಲೇ ಇಲ್ಲ ಇತ್ತ ಹತ್ತಿರೋರು. ನನ್ನ ಸ್ನೇಹಿತ ಜಯದ್ರಥ ಯೋಚನೆ ಮಾಡಿದರು. ಜಯದ್ರಥನಿಗೆ ಅಜ್ಜಳೆಯಾದಂತ ವ್ಯಕ್ತಿ, ಭೂಪರಳನ್ನ ಕಾಣೆ. ಹಾಗೆ ಮಾಡಬೇಕು. ಸುಭಕ್ಷ ಶೀಘ್ರಂ ಪತ್ರವನ್ನು ಬರೆದು ನೇರವಾಗಿ ಜಯದ್ರಥನಿಗೆ ಕಳುಹಿಕೊಟ್ರೆ ಅವನ ಆಲೋಚನೆವೇನು ಅಂತ ತಿಳಿಬೇಕಲ್ಲ. ನೋಡೋಣ ಸಹಾಯ ಪ್ರವೇಶ ಆದ ತಕ್ಷಣವೇ ಒಂದು ಲೇಖನ ಬಂತು. ಅದನ್ನು ನಾವು ವಾಚಿಸಿದೆ. ಮತ್ತೆ ಯಾರು ಅಲ್ಲ, ಋತ್ವಭೂಪವಂತ ಲೇಖನ. ಅವರಿಗೊಬ್ಬರು ಮಗಳಿದ್ದಾಳಂತೆ, ನಮಗೊಬ್ಬ ಚಿತ್ರರಥ ಮಗ ಇದ್ದಾನೆ. ಸಂಬಂಧ ಮಾಡಿಕೊಳ್ಳುವಂತ ವಿಚಾರವಾಗಿ ಮಾತಾಡಲಿಕ್ಕೆ ಬರಲಿಕ್ಕೆ ಅವಕಾಶ ಉಂಟ ಕೇಳುವಾಗ ಪತ್ರ ಬಂದಿದ್ದಾನೆ. ನನಗೆ ಸಂತೋಷ ವಿಚಾರ. Thank you.
ಹೌದಪ್ಪ. ಕಡಿದು ಬಂದಿದ್ದೀರಿ. ಹಾ. ಅದ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬನ್ನಿ. ಆದಿಪ್ಪ. ಪೀಠದ ವ್ಯವಸ್ಥೆ. ಆಯ್ತು. ಯಾವ ಪೀಠ ಅದು? ಯಾವ ಪೀಠ? ಯಾವ ಪೀಠ? ನಮ್ಮ ಪೀಠ ಯಾವುದು? ಅದು ನಾಲ್ಕು ಬೀಜ. ಇದು ಏಯ್, ದೂರದ ಪ್ರಯಾಣ ಅಂತ ಆದ್ರೆ ದೇಹಕ್ಕೆ ಏನಾಗ್ತದೆ? ಆಯಾಸ. ಅದರ ಪರಿಹಾರ ಆಗ್ಬೇಕು ಅಂತ. ಇದು ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಕುಡಿದ್ರೆ ಈಗ ಏನು ಬೇಡ. ಬೇಡ ಬೇಡ. ಆಮೇಲೆ ತಗೊಂಡ್ರೆ ಬೇಕಾದ ತಗೊಳ್ತೇನೆ, ಕೇಳಿ ತಗೊಳ್ತೇನೆ. ಕೇಳಿ ತಗೊಂಡ್ರೆ ಹಾ. ಇದು ತಿನ್ನುವುದಕ್ಕೆ ಏನು ಬೇಡ. ಏನು ಬೇಡ. ಸದ್ಯಕ್ಕೆ ಏನು ಬೇಡ. ಹಾ. ನಿಮ್ಮ ಹಾ, ಹಾ. ಗುಟ್ಟಲೆಲ್ಲವರು ಕ್ಷೇಮಿಗಳೇ. ಎಲ್ಲವೂ ಕ್ಷೇಮವೇ. ಪುರಜನರು, ಗಿರಿಜನರು, ಪುರಜನರು ಮತ್ತೆ ಎಲ್ಲರ ಪರಿವಾರದವರೆಲ್ಲ ಏನು ತೊಂದರೆ ಇಲ್ಲ, ಯಾವ ಕೊರತೆಯೂ ಇಲ್ಲ. ಯಾವುದೇ ದೇವರ ಅನುಗ್ರಹ ಚೆನ್ನಾಗಿ ಉಂಟು. ಉಂಟು ಉಂಟು. ಈಗ ವಿಷಯಕ್ಕೆ ಬರೋಣ ತೀರ. ಗೊತ್ತಾಯ್ತು. ಸತ್ಯ ಮಾತಾಡುದು ಬೇಡ. ಬೇಡ. ನಾನು ಒಂದು ಪತ್ರ ಬರ್ತಿದ್ದೀನಲ್ಲ, ಹೌದಪ್ಪ, ಅದು ನಿಮ್ಗೆ ಸಿಕ್ಕಿದೆಯಾ? ಸಿಕ್ಕಿದೆ. ಅದನ್ನು ವಾಚಿಸಿದ ಹೌದು. ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಹೇಳಲಿಕ್ಕೆ ಸಾಧ್ಯ ಆ ಇಲ್ಲ. ವಿಚಾರವನ್ನು ಹೇಳೋದಕ್ಕೆ ನಾನು ಬಂದವನು. ತುಂಬಾ ಸಂತೋಷವಾಯಿತು. ಲೇಖನವನ್ನು ಓದಿದಾಕ್ಷಣ ಸಂಬಂಧ ವಿಚಾರ ಮಾತಾಡೋದಕ್ಕಾಗಿಯೇ ನಾನು ಬಂದವ. ನಿಮ್ಮ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಸುವುದಕ್ಕೆ ನಾನು ಸದಾ ಸಿದ್ಧನಾಗಿದ್ದೆ. ಈಗ ನಾವು ನೀವು ಹಾ. ಸ್ನೇಹಿತರು. ಹೌದು. ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡುವುದರ ಮುಖೇನವಾಗಿ ಈ ಬಂಧುತ್ವ ಎನ್ನುವಂತ ಗಟ್ಟಿಯಾಯಿತು. ಹೌದು. ಇದನ್ನ ಯಾರು ಗಟ್ಟಿ ಮಾಡಿದ್ದು? ನಾವೇ. ವಿಧಿ. ಹಾ. ನಾವಲ್ಲ. ಹಾ. ಅದಕ್ಕೆ ವಿಧಿ ಕಾರಣ. ಸಂತೋಷ ಆಯ್ತು. ಹಾ. ಮುಹೂರ್ತ ಯಾವಾಗ ಬರುವ ಸಪ್ತಮಿಯ ದಿನ ನಗರಿಗೆ ಆದಿತ್ಯ ಗೊತ್ತಾಯ್ತಾ? ಆಯ್ತು. ಬರುವ ಸಪ್ತಮಿಯ ದಿನ ಹಾ. ಬೆಳಿಗ್ಗೆ 10ಕ್ಕೆ ಸರಿಯಾಗಿ ದಿಬ್ಬಣ ಕುಡಿಕೊಂಡು ಬನ್ನಿ. ನಾವು ಬರ್ತೇವೆ. ನಿಮ್ಮ ಮನೆ ಮದುವೆ ಹಾ. ಅಂತ ಮಾಡ್ಕೊಳ್ಳಿ. ಆಯ್ತು. ನಮ್ಮ ಮನೆಯಲ್ಲ, ಆಯ್ತು. ನಿಮ್ಮ ಮನೆಯದೇ ಅಲ್ವಾ? ಆದಿತ್ಯ. ಹಾ. ಸಂತೋಷ. ಧನ್ಯವಾದ. ಬರ್ತೇವೆ. ತೋರಣ, ಚಪ್ರ, ಇಷ್ಟ ಮಿತ್ರ ಬಂಧು ಬಾಂಧವರನ್ನೆಲ್ಲ ಕರೆಸಬೇಕು. ಇಷ್ಟು ದೊಡ್ಡ ಅರಮನೆ ಬಾಗಿಲಿಗೆ ನಾನು ಬಂದು ನಿಂತರು ನಮ್ಮನ್ನು ಮಾತಾಡಿಸೋರು ಇದ್ದಾರೆ. ಎಲ್ಲ ಆಚೆಯಿಂದ ಓಡಾಟ ಮಾಡ್ತಾ ಇದ್ರೆ ನಮ್ಮ ಮುಖ ನೋಡುವುದಿಲ್ಲ. ಯಾರು ಇರುವಾಗ ಅಲ್ಲ, ಮನೆ ಬಂದವರನ್ನು ಮಾತಾಡಿಸಿದ್ರು ಮನೆಯವರ ಮರ್ಯಾದೆ ಮರ್ಯಾದೆ ಇದ್ರು ಮಾತಾಡ್ತಾರಲ್ಲ, ನೋಡುವ. ಎಲ್ಲೇ ಒಂದು ಪರದೇಶಕ್ಕೆ ಬಂದಿದ್ಯಲ್ಲ, ಯಾವ ಪ್ರದೇಶದ ಯಾರಿಗೆ ಗೊತ್ತು? ನಮ್ಮ ದೇಶದವನಾಗಿದ್ರೆ ಎಲ್ಲ ಹೋಗ್ಬೇಕು. ಯಾವ ದಾರಿ ಯಾರಿಗೆ, ಯಾವ ಆಸನ ಯಾರಿಗೆ ಅದುಂಟು. ಇದು ಪರದೇಶಿ ಆದ್ರಿಂದ ಎಲ್ಲಿ ಏನು ಅಂತ ಸರಿ ಗೊತ್ತಿಲ್ಲ. ಗೊತ್ತಿಲ್ಲ. ವಿಚಾರ ಮಾಡಿ. ವಿಚಾರ ಮಾಡ್ಬೇಕಂತಲ್ಲ. ಯಾರು ಇಲ್ವಾ ಮಾತಾಡೋರು? ಯಾರು ಇಲ್ವಾ? ನಮಸ್ಕಾರ 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 ನಮಸ್ಕಾರ. ಇದು ನೀವು ಪರದೇಶಿಗಳಂತ ಗೊತ್ತಾಯ್ತು. ಪರದೇಶದವರು ಪರದೇಶದವರು ಊರವರಲ್ಲ. ಅಲ್ಲ, ತಮ್ಮ ಪರಿಚಯ ಆಗಲಿಲ್ಲ. ಯಾರು? ನಾನು ನೀವು? ನಾನು ದಾರುಕ, ನೀನು ಚಾರು ಅಲ್ವಾ? ಎಲ್ಲಿಂದ ನನ್ನ ಪರಿಚಯ ಆಗಲಿಲ್ಲ. ಅವರೇ, ನಾನು ಸಾಮಾನ್ಯ ಜನ ಅಂತ ಮಾಡ್ಕೊಂಡಿದ್ದೀನಿ. ಎಲ್ಲಿಂದ ಬಂದದ್ದು ಗೊತ್ತಾ? ಎಲ್ಲಿಂದ ಹೊರಟು ಅಲ್ಲಿಂದ ನೀವು ಬಂದೆ. ಅಲ್ಲ, ಎಲ್ಲಿಂದ ಹೊರಟು ಅಲ್ಲಿಂದ ಹೊರಟು ಅಲ್ಲಿಂದ ಹೊರಟು ಅಲ್ಲಯ್ಯ, ಹೊರಟದ್ದು ಎಲ್ಲಿಂದ? ಎಲ್ಲಿಂದ? ನಾವು ದ್ವಾರಾವತಿಯಿಂದ ಬಂದವಯ್ಯ. ಏನ ಬೇರೆ ಅಂತ ಬಂದ ಇಲ್ಲಿ ಎಂತ ಬಂದದ್ದಲ್ಲ. ಈ ಹೆಸರು ಹೇಳ್ಬೇಡ, ನಮ್ಮ ಒಡೆಗೆ ಆಗುದಿಲ್ಲ, ಗಟ್ಟಿ ಹೇಳ್ಬೇಡ. ನಮಗಾಗ್ತದಲ್ಲ, ನಿಮ್ಗಾಗ್ತದೆ ಹಾಗಂತ ನಾನು ನಾನಾಗಿ ಬಂದವ ಅಲ್ಲ. ಬಂತ ಸ್ವಲ್ಪ ಈಗ ನಮ್ಮ ಒಡೆಯ ಕೃಷ್ಣ ಪರಮಾತ್ಮಗಳನ್ನು ಕೊಟ್ಟದ್ದು ಬಾಯಿ ಹೊರತು ಎಂತದ ಹಾಗಲ್ಲ, ಗಟ್ಟೆ ಹೇಳ್ಬೇಡ. ಒಡೆಯ ಆಗುದಿಲ್ಲ. ಅವರು ದೂರ ಇದ್ದಾರಲ್ಲ. ದೂರ ಎಲ್ಲಿದ್ದಾರೆ ನಿಮ್ಮ ಒಡೆಯ? ಎಲ್ಲಿದ್ದಾರೆ ನಿನ್ನ ಒಡೆಯ? ಅವರೇ ನನಗೆ ಬೇಕಿತ್ತು. ಯಾಕಂದ್ರೆ ಅವ್ರಿಗೆ ಒಂದು ಕೊಟ್ಟು ಹೋಗ್ಬೇಕಿತ್ತು. ಒಂದು ಕೊಟ್ಟು ಹೋಗ್ಬೇಕಿತ್ತು. ಒಡೆ ನೀವು ಕೊಡುದಲ್ಲ, ನನಗೆ ತಗೊಳ್ತೀಯ? ಬೇಗ
ಬೇಗ ಕೊಡ್ಬೇಕಾ? ಬೇಗ ಕೊಡ್ಬೇಕು. ಬೇಗ ಉತ್ತರ ಕೊಡ್ಬೇಕು. ಏನಿದೆ ಅಂತ ನೋಡೋದು ಬೇಡ. ಅವನ ಕುರ್ತಾನೆ. ಮೇಲ್ಭಾಗದಲ್ಲಿ ಪ್ರಥಮದಲ್ಲಿ ಸ್ವಸ್ತಿ ಅಂದ್ರೆ ಶುಭ ಕಾರ್ಯ. ಆ ಕಾರ್ಯ ನಿಮಿತ್ತವಾಗಿ ಬರೆದ ಪತ್ರವೇ ಸ್ವಸ್ತಿ ಶ್ರೀಮತ್ ಕುಂಡಿನ ಪುರಪತಿ ಋಗ್ವೋತ್ತಮ ಭಾವಯ್ಯಗೆ. ಭಾವ ಕೆಳಗುಂಟು ಕೆಳಗುಂಟು ಅತ್ಯಂತ ಪ್ರಿಯ ಕೃಷ್ಣ. ನನಗೆ ಕೃಷ್ಣ ಪ್ರಿಯನ. ಅವನೇನು ನಮಗ ಪ್ರಿಯ, ದ್ವೇಷಿಗ ಪ್ರಿಯನಾಥಮನಲ್ಲ. ಅತ್ಯಂತ ಪ್ರಿಯ ಕೃಷ್ಣ ವಿರಚಿತ ಶಾಸ್ತ್ರಾಂಗಗಳು ವಿಜ್ಞಾಪನೆಗಳು ಏನಂತೆ? ತನ್ನ ಮಗನಾದಂತ ಮನ್ಮಥ ಪ್ರಾಯಕ್ಕೆ ಬಂದಿದ್ದಾನೆ. ಅವನಿಗೆ ನಿಮ್ಮ ಮಗಳಾದಂತ ರುಕ್ಮಾವತಿಯನ್ನು ಕೊಟ್ಟು ಮದುವೆ ಮಾಡಿಸಬೇಕು. ಯಾವ ರೀತಿ? ಮುನ್ನ ತಂಗಿಯ ನಿತ್ತ ತೆರತಿ ಒಂದು ಅವ ಎದುರಿದ್ರೆ ಮುಸುಳು 100 ಮಾಡ್ತಿದ್ದ ಇಷ್ಟೊತ್ತಿಗೆ. ನನ್ನ ತಂಗಿ ರುಕ್ಮಿಣಿಯನ್ನ ಕೃಷ್ಣನಿಗೆ ನಾನು ಮದುವೆ ಮಾಡಿ ಕೊಟ್ಟಿದ್ದ. ನಾನು ನಿಶ್ಚಯ ಮಾಡಿದ ಶಿಶುಪಾಲನಿಗೆ ದೇವಸ್ಥಾನಕ್ಕೆ ಹೋಗಿ ದೇವಿಯನ್ನ ಪೂಜಿಸ್ಕೊಂಡು ಬಾ ಅಂತ ಕಳುಹಿ ಕೊಟ್ಟೆ. ಇವು ಕಳ್ಳ ಅಲ್ಲಿಗೆ ಬಂದು ನನ್ನ ತಂಗಿಯನ್ನು ಖುದ್ದು ಓಡಿ ಹೋತ. ಮುನ್ನ ತಂಗಿಯ ನಿತ್ತ ತೆರದಿ ಇದನ್ನು ವಂಚಿಸಿದಾಗ ನೋಡ ರೋಮ ರೋಮಗಳೆಲ್ಲ ನೆಟ್ಟಗಾಗ್ತಾ ಇದೆ, ಸಿಟ್ಟು ಬರ್ತಾ ಇದೆ. ಕೃಷ್ಣ ಈ ಪರಿಯಲ್ಲಿ ಬರದ್ದು ಭಕ್ತವನ್ನ ಕಳುಹಿ ಕೊಟ್ಟಿದ್ನಲ್ಲ. ನನ್ನ ಮಗಳನ್ನು ಅವನ ಮಗನಿಗೆ ಕೊಟ್ಟೆ. ನಮಗೆ ಸ್ಥಾನ ಮಾನ ಮರ್ಯಾದೆ ಗೌರವ ಎಲ್ಲಿ ಉಳಿಯಿತು? ಏನಂತೆ ತಟ್ಟನೆ ಯಾಕೆ ಕೊಡುದಿಲ್ಲ ಅನ್ಸ್ಬೇಕಲ್ಲ. ಯಾಕೆ ಕೊಡಲ್ಲ ಅನ್ಸ್ಬೇಕಲ್ಲ. ಯಾಕೆ ಕೊಡೋದಿಲ್ಲ ಅಂತ ಬೇಕ? ಹೌದು. ಅವನ ಜಾತಿ ಯಾವುದು? ಯಾವುದು? ಅವನ ಕುಲ ಯಾವುದು? ನಿನಗೆ ಗೊತ್ತಿದೆ? ನಿನಗೆ ನಮ್ಮ ಜಾತಿ ಅಲ್ಲ, ನಮ್ಮ ಜಾತಿ ಅಲ್ಲ, ನಮ್ಮಗ ಕ್ಷಾತ್ರಿಯನಲ್ಲ. ಕುಲ ನೋಡಿ ಹೆಣ್ಣು ಕೊಡಿ ಅನ್ನುವ ಮಾತುಂಟು. ಕೆಳ ಜಾತಿ ಅವನಿಗೆ ನಾವು ಹುಡುಗಿಯನ್ನ ಕೊಡುವುದ? ಈ ರೀತಿಯ
ತಂಗಿಯನ್ನ ದಾರೆ ಕೊಟ್ಟಿದ್ದ. ನನ್ನ ಭೀಷ್ಮಕರ ದಾರ ಎಲ್ಲ ಕೊಟ್ಟಿದ್ರ ಇಂಥ ನನ್ನ ತಂಗಿಯನ್ನು ಕದ್ದುಕೊಂಡು ಹೋದ ಸಿದ್ಧಿ ಯಾಕ ಉತ್ತರವನ್ನು ಬೇಗ ಕೊಟ್ಬಿಡಿ. ಉತ್ತರ ಹೌದು. ಉತ್ತರ ಅಲ್ವಾ ಸಾರು ಸಾರು ಹುಳಿಯಲ್ಲಿ ಬರ್ತಾ ಇದ್ದಲ್ಲ ಹುಳಿಯಲ್ಲ ಬರ್ತಾ ಇದ್ದ ಬರೀ ಸಾರ ಎತ್ತಾಳು ತುಂಡು ಬೇಡವಲ್ಲ ಎತ್ತ ತುಂಡು ಸಾಕು ನಿನಗೆ ತಿನ್ನುವುದು ಸಾರಿನಲ್ಲಿ ತುಂಡಿರ್ತದೆ. ಅದೇ ಹುಳಿಯಲ್ಲಿ ಹೋಗಿ ಹೇಳಿದ್ದು. ಹೌದು ನೀನು ಅದೇ ತಿಂದು ಸಾರು ಸಾರು ಬರೀ ಸಾರು ಇರ್ತದೆ. ದಿಕ್ಕ ಪ್ರಸಂಗ ಮಾಡೋ ಗಾಡಿ ಹೊಡೆಯುವ ನಿನಗೆ ಬೇರೆ ಸಾರು ಇಷ್ಟು ಅಲ್ಲ, ಗಾಡಿ ಹೊಡೆಯುವ ನಿನಗೆ ಇಷ್ಟುಂಟು ಅಂತ ನಿಮ್ಮನ್ನು ಕೇಳುವ ಅವ ಅವರಿಗೆ ಜಾರನಿಗೆ ಎಷ್ಟಿರ್ಲಿಕ್ಕಿಲ್ಲ. ಅದು ಏ ಸಾರು ಅನ್ನುವ ಅರ್ಥ ಇಲ್ಲಿಂದ ನಾಟ್ಯ. ಏ, ನನ್ನ ಭಾಷೆ ಅವನಿಗೆ ಅರ್ಥ ಆಗುದಿಲ್ಲ. ಅವ್ರಿಗೆ ಗೊತ್ತಾಗುದಿಲ್ಲ. ಅವನ ಭಾಷೆಯಲ್ಲೇ ಹೇಳು. ಹೇಗೂ ಬಂದ್ ನಂಟ ಅಂತ ಹೇಳಿದ್ದಲ್ಲ, ಹೌದೌದು. ಇದರಲ್ಲೆಲ್ಲ ಬರ್ತಿದ್ದೇನೆ. ಮತ್ತೆ ಮುಂದಿನ ಅರ್ಥ ಆಗಿದೆಯಲ್ಲ, ಬಂದವನ್ನೆಲ್ಲ ಹಾಗೆ ಕಳಿಸುದಲ್ಲ, ಖಂಡಿತ ಕೊಡ್ಸುದಿಲ್ಲ. ಒಂದು ಮರ್ಯಾದೆ ಮಾಡಿ ಕಳಿಸಿಕೊಡು. ಹೋಗುದು ಹೋಗುದು ಉತ್ತರ ಬಂತಲ್ಲ ಅಲ್ಲಿ ಬರಲಿ. ಹೊರಟಂತೆ ನಾವೀಗ ಪತ್ರವನ್ನು ಬರಲಿ. ನಿಮ್ಗೆ ಸನ್ಮಾನ ಅಲ್ಲ ಬೇಡ? ಸನ್ಮಾನ ಮಾಡ್ತೀರಾ? ಹೌದಾ? ಅಷ್ಟೊಂದು ಗೌರವ ಉಂಟಾ? ಆಯ್ತು ಆಯ್ತು ಆಯ್ತು. ಪಾಪ ನಿಮ್ಗೆಲ್ಲ ಸನ್ಮಾನ ಮಾಡಿ ಇಲ್ಲಪ್ಪ, ನಮ್ಮ ಸನ್ಮಾನ ಮಾಡ್ತಾರೆ. ಯಾವತ್ತು ಹಾಗೆಲ್ಲ ಕೊಡ್ಸೋರು ಹೌದು. ಬಹಳ ಖುಷಿ ಆಯ್ತು. ಅವ್ರಿಗೆ ಆ ಬುದ್ಧಿ ನಿಮ್ಗೆ ಉಂಟಲ್ಲ, ಒಳ್ಳೆ ಬುದ್ಧಿ. ಅವ್ರಿಗೆ ಸಿಟ್ಟು ಉಂಟಲ್ಲ ನಮ್ಮೇಲೆ. ಬೇಗ ಬೇಗ ಬೇಗ. ಭಾರಿ ಸಂತೋಷ. ಇರ್ಲಿ. ಒಳ್ಳೆ ಸನ್ಮಾನ ಇರ್ಲಿ. ನಿಮ್ಗೆ ಮತ್ತೆ ಬೇಕಾದ ವ್ಯವಸ್ಥೆ ಅಲ್ಲಿ ಉಂಟಲ್ಲ. ಆಯ್ತು ಬರ್ಲಾ?